ನಾ ಕಂಡಂತೆ ನನ್ನಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಮಮತಾ ನಿಚಾನಿ ರಾಮಕೃಷ್ಣ ಹೆಗಡೆ ಅವರ ಪುತ್ರಿ ತನ್ನ ತಂದೆಯ ಬಗ್ಗೆ ಮಾತಾಡ್ತಾ ಇದ್ರು, ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ರು. ಮೇಡಮ್, ತಾವು ಹೇಳಿದ್ರಿ ಅಪ್ಪನ ಜೀವನ ಕ್ರಮ ಇತ್ತಲ್ಲ, ಅದು ನಮ್ಮ ಮೇಲೆ ಗಾಢವಾದಂಥ ಪರಿಣಾಮ ಬೀರಿತು ಅಂತ. ಚಿಕ್ಕ ವಯಸ್ಸಲ್ಲಿ ಬಹಳಷ್ಟು ಪ್ರಭಾವ ಬೀರದಂಥ ವಿಚಾರಗಳು ಯಾವ್ಯಾವ ನಿಮಗೆ, ಅಪ್ಪನ ವಿಚಾರಗಳು ಅಂತ? ಚಿಕ್ಕ ವಯಸ್ಸಲ್ಲಿ ನಾವು ಹೆಚ್ಚು ಅಪ್ಪನ ಜೊತೆ ಇಲ್ಲದೇ ಇದ್ದರು, ಬರೀ ಹೀಗೆ ವೀಕೆಂಡ್ಸು. ಮತ್ತು ಅಣ್ಣ ಭಾಳ ಟೂರ್ ಮಾಡ್ತಾಯಿದ್ರು ಅವಾಗ. ಮಿನಿಸ್ಟರ್ ಆಗಿದ್ದರು, ಆಮೇಲೆ ಗೌರ್ಮೆಂಟ್ ಹೋಯಿತು, ಅದಾದಮೇಲೆ ಜನರಲ್ ಸೆಕ್ರೆಟ್ರಿ ಆಗಿದ್ದರು, ಭಾಳ ಟೂರ್ ಮಾಡ್ತಾರೆ. ಅಮ್ಮನ ಜೊತೆಗೆ ನಾವು ಹೆಚ್ಚಿದ್ವಿ. ಆದರೆ ನಾವು ಅಣ್ಣ ಇದ್ದಾಗ ನಮ್ಮನ್ನು ಎಲ್ಲೋ ಒಂದು ಹಾಲಿಡೇ ಕರ್ಕೊಂಡು ಹೋದ್ರು ಅಂತ ತಿಳ್ಕೊಳ್ಳಿ, ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆವಾಗ ಅವರು ನಮಗೆ ಒಂದು ಕ್ವಶನ್ಸ್ ಕೇಳೋರು, ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸ್. ಇಲ್ಲೇನಾಗ್ತಾಯಿದೆ, ಅಲ್ಲೇನಾಗ್ತಾಯಿದೆ. ಇಟ್ ವಾಸ್ ವೆರಿ ಫನಿ. 3 ಜನದಲ್ಲಿ ನಾವು 3 ಜನ, ನಮಗೊಂಥರ ಕಾಂಪಿಟೀಷನ್ ನಮ್ಮ 3 ಜನದಲ್ಲಿ. ಅದನ್ನ ಹಂಗೆ ಕಲಿತಾ ಇದ್ವಿ. ನಮಗೇನಾದ್ರು ಹಾಲಿಡೇ ಕರ್ಕೊಂಡು ಟ್ರಿಪ್ಪಿಂದ ವಾಪಸ್ ಬಂದರೆ ಆ ಟ್ರಿಪ್ ಬಗ್ಗೆ ನಾವೊಂದು ಎಸ್ಸೆ ಬರೀಬೇಕು, ನಾವು 3 ಜನನು ಸಪ್ರೇಟಾಗಿ. ಅದು ಅವ್ರು ನೋಡ್ತಾಯಿದ್ರು ಯಾರು ಬೆಸ್ಟ್ ಬರೀತಾರೆ ಅಂತ. ಸೊ ಯುನೋ ಹಿಂಗೆ ನಮ್ಮದು ಸ್ಕಿಲ್ಸ್ ಅವರು ಒಂಥರ ಇಂಪ್ರೂವ್ ಮಾಡ್ತಾಯಿದ್ರು ಎಲ್ಲ ಇದರೊಳಗೂ. ಹಾಗೆ ಹೆಲ್ತಿ ಈಟಿಂಗ್, ಊಟ ಕೂತ್ರೆ ನಮ್ಮದು ಹೆಂಗೆ ಹಿಡ್ಕೊಂಡು ತಿನ್ನಬೇಕು, ಯಾವ ಥರ ಮಾಡಬೇಕು, ಆಲ್ ದ್ಯಾಟ್ ಅದೆಲ್ಲ ಕಲಿಸ್ತಾಯಿದ್ರು. ಎವ್ರಿ ಇನ್ಸ್ಟೆನ್ಸ್ ಅವ್ರಿಗೊಂದು ಕಲಿಬೇಕು. ಲೈಫ್ ಈಸ್ ಅಬೌಟ್ ಲರ್ನಿಂಗ್ ಅಂತ ಅವ್ರದ್ದು. ಸೊ ಎಲ್ಲಿದ್ರು ನೀನು ಯಾರನ್ನವ್ರು ಮೀಟ್ ಮಾಡಿದೆ, ಅವರಿಂದ ಏನು ಕಲ್ತ್ಕೊಂಡೆ ನೀನು, ಅವರಿಂದ ಏನು ಏನೋ ಹಿಂಗೆ ಇದು ನಮ್ಮ ಒಂಥರ ಇನ್ಸ್ಟಿಲ್ ಆಯಿತು ನಮ್ಮೊಳಗೆ. ಸೊ ನಾವೇನಾದ್ರು ಮೀಟ್ ಮಾಡಿದಾಗ ಹೆಂಗೆ ಮಾತಾಡಬೇಕು, ಹೆಂಗೆ ನಿಲ್ಲಬೇಕು, ಹೆಂಗೆ ಆ್ಯಟಿಟ್ಯೂಡು, ಯಾವ ಥರ ನಾವು ನಡ್ಕೊಳ್ಬೇಕು, ಆಲ್ ದಿಸ್ ನಮ್ಮ ಜೊತೆಗೆ ಅವರಿಂದ ಬರೋಕ್ಕೆ ಶುರುವಾಯಿತು. ನಾವು ಕಂಪ್ಲೀಟ್ಲಿ ವೆಜಿಟೇರಿಯನ್ ಫ್ಯಾಮಿಲಿ ಅಟ್ ದಟ್ ಟೈಮ್. ಆದರೆ ತಂದೆಯವರು ಇಲ್ಲ, ಇವ್ರ ಮಕ್ಕಳೆಲ್ಲ ದೊಡ್ಡ ಬೆಳೀತಾರೆ, ಅವ್ರದ್ದು ಒಂದು ಅಂದರೆ ಏನು ಇವತ್ತು ಮಾಡಿದ್ರು 10 ವರ್ಷ ಮುಂದೆ ಫಾರ್ ಸೈಟೆಡ್ನೆಸ್ ಏನು ಹೇಳ್ತಾರೆ, ವಿಷನ್ನು ಅವ್ರದ್ದು ಆಲ್ವೇಸ್ ಫಾರ್ ಫೆಚ್ಡ್. ಮುಂದೇನಾಗುತ್ತೆ ಅದರಿಂದ ಇವಾಗ ಏನಾಗಬೇಕು ನೀವು ಮಾಡಿ, ಆ ಥರ. ಸೊ ನಮಗೆಲ್ಲ ನಾನ್ ವೆಜಿಟೇರಿಯನ್ ಆವಾಗ ಮೆತ್ತಿಗೆ ನೀವು ತಿನ್ಬೋದು. ನನ್ನ ಅಮ್ಮ ಇನ್ನೂ ವೆಜಿಟೇರಿಯನು. ಅದೇ ತಂದೆಯವರು ಇಲ್ಲ, ಮಕ್ಕಳು ನೀನು ಹಿಂಗೆ ಬೆಳೆಸಿದ್ರೆ ನಿನ್ನಂಗೆ ನಾಳೆ ಅವರು ವರ್ಲ್ಡಲ್ಲಿ ಇರೋಕ್ಕಾಗಲ್ಲ, ಎಲ್ಲ ಹೋಗ್ತಾರೆ ತಿರುಗ್ತಾರೆ ಹಿಂಗೆ. ಸೊ ಸ್ಮಾಲ್ ಥಿಂಗ್ಸ್, ಬಟ್ ಇಟ್ ವೆಂಟ್ ಅ ಲಾಂಗ್ ವೇ. ನಮ್ಮಲ್ಲಿ ನಮ್ಮ ರಿಪೋರ್ಟ್ ಕಾರ್ಡ್ಸ್ ನೋಡೋದು ಬಂದಾಗ, ನಾವು ಯಾವ ಸಬ್ಜೆಕ್ಟಲ್ಲಿ ಏನು ಮಾಡಿದ್ದೇವೆ, ಯಾಕೆ ಹಿಂಗಾಗಿಲ್ಲ, ಯಾಕೆ ಹಂಗಾಗ್ತಾಯಿದೆ, ಅದೆಲ್ಲ ಕೀನ್ ಇಂಟ್ರೆಸ್ಟ್ ಅದರೊಳಗೆ ಅವ್ರಿಗೆ. ನಾವು ಸಣ್ಣ ಇರ್ಬೇಕಾದ್ರೆ ಹಾಗೆ ನಾವು ಬೆಳೆದಿದ್ದು. ನಮ್ಮ ಅತ್ತೆ ನಮ್ಮ ಜೊತೆಗಿರ್ತಿದ್ರು ಅವಾಗ. ಆ್ಯಂಡ್ ಇಟ್ ಯೂಸ್ ಟು ಬಿ ಫನ್. ಆದರೆ ಸ್ಟ್ರಿಕ್ಟ್ ಇದ್ದರು ಸುಮಾರಾಗೆ. ಆಮೇಲೆ ಸ್ವಲ್ಪ ಆಫ್ಕೋರ್ಸ್ ಮೈಲ್ಡ್ ಆದರು ಆ್ಯಸ್ ವಿ ಗ್ರೂ ಅಪ್. ಆ್ಯಂಡ್ ನಮ್ಮ ಕಾಲೇಜೆಲ್ಲ ನಂದು ಇಲ್ಲೇ ಆಯಿತು, ಬೆಂಗಳೂರಲ್ಲೇ ಮೌಂಟ್ ಕಾಮಲ್ಸಲ್ಲಿ BA ಮಾಡಿದೆ. ಅದಾದಮೇಲೆ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಪೊಲಿಟಿಕಲ್ ಸೈನ್ಸ್. ಅದಾದಮೇಲೆ ಸೊ ಕಾಲೇಜ್ ದಿನಗಳಲ್ಲೂ ಕೂಡ ಅಪ್ಪನ ಜೊತೆಗೆ ಚರ್ಚೆ ಸಂವಾದಗಳಿರ್ತಿದ್ವಾ? ಹೌದೌದು. ಆದರೆ ನಾವೆಲ್ಲ ಆವಾಗ ಸ್ವಲ್ಪ ಅವರು ಒಂಥರ ಓವರ್ ಪವರಿಂಗ್ ಪರ್ಸ್ನಾಲಿಟಿ ಬೇರೆ ತಂದೆಯವರು. ಏನೋ ಸೊ ನಮಗೆಲ್ಲ ಒಂಥರ ಅಣ್ಣ ಹತ್ರ ಕೇಳಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂದರೆ ಸ್ವಲ್ಪ ನಾವು ಹೆಸಿಟೇಟ್ ಮಾಡ್ತಾಯಿದ್ವಿ. ಬಟ್ ಈ ವುಡ್ ಆನ್ಸರ್ ಎನಿ ಕ್ವೆಶ್ಚನ್. ಅದೇ ನಾನು ಹೇಳ್ದಂಗೆ ಇಲ್ಲಿ ಭಾಳ ಪ್ರೀತಿಯಿಂದ ಒಂದು ಅವ್ರದ್ದೇನು ನಡೀತಾ ಇತ್ತು ಮಕ್ಕಳ ಜೊತೆಗಾಗಲಿ. ನನ್ನ ಕಸಿನ್ಸ್, ನಾವು ಸಿದ್ದಾಪುರ್ಗೆ ಹೋದರೆ ಅವ್ರ ಜನ ಬರೋರು. ಈ ಒಂದು ಇನ್ಸಿಡೆಂಟ್ ನಂಗೆ ಇವಾಗ ನೆನಪಾಗ್ತಾಯಿದೆ. ಒಂದು ಅರ್ಲಿ ಮಾರ್ನಿಂಗ್ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗ 5 o'clock ಅವ್ರದ್ದು ಆ್ಯಕ್ಚುಲಿ ಡೇ ವುಡ್ ಸ್ಟಾರ್ಟ್ ಎಟ್ 5 o'clock. ಜನ ಹೊರಗೆ ನಿಲ್ತಿದ್ರು ಗೇಟ್ ಹೊರಗಡೆ ಮೀಟ್ ಮಾಡೋಕ್ಕೆ. ಸೊ ಒಂದಿನ 6 ಗಂಟೆನೋ 7 ಗಂಟೆ ಅಂತ ಕಾಣಿಸುತ್ತೆ, ದೊಡ್ಡ ಸ್ಲೋಗನ್ ಹೆಗಡೆಗೆ ಏನೋ ಜಯವಾಗಲಿ ಅಲ್ಲ ಧಿಕ್ಕಾರ ಅಂತ ಏನೋ ನಡೀತಾ ಇತ್ತು. ಹೆಗ್ಡೆ ಅವರು ಒಂದು ಅರ್ಧ ಗಂಟೆ ಕೇಳಿರ್ಬೋದು ಅದನ್ನು. ಪಾಪ ಹೊರಗಡೆ ಹೋಗ್ಬಿಟ್ಟು ಅವ್ರು ಹೇಳಿದ್ರು, ನೀವು ಇವಾಗ ಇಷ್ಟು ನೀವು ಕೂಗ್ತಾ ಇದ್ದೀರಾ, ಒಳಗೆ ಬಂದು ಸ್ವಲ್ಪ ಟೀ ಕುಡೀರಿ, ಅದಾದಮೇಲೆ ಮತ್ತೆ ವಾಪಸ್ ಹೋಗಿ ನೀವು ಕೂಗಿ. ನೀವು ಹೆಂಗೆ ನಕ್ಕರು, ಅವರು ಅಲ್ಲೇ ಬಾಕಿಯವ್ರು ಎಲ್ಲ ಹಿಂಗೆ ನಗಕ್ಕೆ ಶುರು ಮಾಡಿ, ಇವರು ರಾಮಕೃಷ್ಣ ಹೆಗ್ಡೆ ಅವ್ರು ಜಿಂದಾಬಾದ್ ಅಂತ ಹೇಳಿ ಮತ್ತೆ ಒಳಗೆ ಬಂದರು. ಹಿಂಗೆ ದ ವೇ ಇಸ್ ಟು ಟರ್ನ್ ಅರೌಂಡ್, ಅಮೇಝಿಂಗ್ ಮ್ಯಾನ್. ಹೀಗೆ ಐ ಟೆಲ್ ಯು. ಆ್ಯಂಡ್ ಎಷ್ಟು ಅಲ್ಲಿ ಎಷ್ಟು ಜನ ಬರೋದು, ಎಷ್ಟು ಪೇಷನ್ಸಿಂದ ಒಬ್ರೊಬ್ರದ್ದು ಕೇಳೋದು ಒಂದೇ ಅಲ್ಲ, ಆ ಲೆಟರ್ಸ್ ಅವ್ರು ಏನು ಬರೀತಾರೋ ಅದು ತೊಗೊಂಡು ಬಂದು ಈಚ್ ಲೆಟರ್ ವುಡ್ ಗೋ ಬ್ಯಾಕ್ ವಿತ್ ಅನ್ ಆನ್ಸರ್. ಅಣ್ಣ ಯಾವತ್ತೂ ನನಗೆ ನೆನಪಿದ್ದಾಗೆ ಫೈಲ್ಸ್ ಬಂದರೆ ಮನೆಗೆ
ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಆ ಫೈಲ್ಸ್ ಮುಗಿಸಿ ಆಮೇಲೆ ಮಲಗ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು ನನಗೆ ಆಲ್ವೇಸ್, ನಾ ರಾತ್ರಿನೇ ಸತ್ತು ಹೋಗ್ಬಿಟ್ರೆ ಸ್ಲೀಪಲ್ಲಿ ಐ ಹ್ಯಾವ್ ಅನ್ಫಿನಿಶ್ಡ್ ವರ್ಕ್, ಐ ವಿಲ್ ಫಿನಿಶ್ ದ ವರ್ಕ್. ಆ್ಯಂಡ್ ನಾನು ನಿದ್ರೆ ಅವ್ರು ದಿಂಬಿಗೆ ತಲೆ ಹಾಕೋದು ಕೂಡಲೇ 1 ನಿಮಿಷದಲ್ಲಿ he will be fast asleep. His thinking was something so different to people, so different. ಓಕೆ ಮಮತಾ ಅವರೇ, ಇನ್ನಷ್ಟು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಇನ್ನಷ್ಟು ಮಮತಾ ಅವ್ರ ಜೊತೆ ಮಾತಾಡೋಣ ಸಣ್ಣ ವಿರಾಮದ ನಂತರ.